ಕಾಂಗ್ರೆಸ್ ಸರ್ಕಾರಕ್ಕೆ ಉಸ್ತುವಾರಿ ಮಂತ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯನ್ನು ವ್ಯವಸ್ಥೆಗೊಳಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು. ಡೌನ್ ಡೌನ್ ಕಾಂಗ್ರೆಸ್, ಡೌನ್ ಡೌನ್ ಕಾಂಗ್ರೆಸ್. ಮಹಿಳೆಗೆ ರಕ್ಷಣೆ ನೀಡದೇ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಗೆ ರಕ್ಷಣೆ ನೀಡದೇ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಡೌನ್ ಡೌನ್ ಕಾಂಗ್ರೆಸ್, ಡೌನ್ ಡೌನ್ ಕಾಂಗ್ರೆಸ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಡೌನ್ ಡೌನ್ ಕಾಂಗ್ರೆಸ್. ಮಹಿಳೆ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಡೌನ್ ಡೌನ್ ಕಾಂಗ್ರೆಸ್, ಡೌನ್ ಡೌನ್ ಕಾಂಗ್ರೆಸ್. बोलो भारत माता की ಧಿಕಾರ ಧಿಕಾರ. ತೊಲಗಲಿ 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 ಡೌನ್ 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 ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಅಮಾನುಷವಾದಂತಹ ಕೃತ್ಯ ಏನು ಇದು ಇಡೀ ಮನುಕುಲ ತಲೆತಗ್ಗಿಸುವಂತಹ ಒಂದು ಘಟನೆ ನಡೆದಿದೆ. ಒಂದು ಕ್ಷುಲ್ಲಕ ಕಾರಣಕ್ಕೆ ರಾಜಕೀಯ ವೈಷಮ್ಯಕ್ಕೆ ಒಬ್ಬರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಕೊಂಡು ಆದಂತಹ ಒಂದು ಘಟನೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ ಬಹಳ ಅಮಾನುಷವಾದಂತಹದ್ದು, ಬಹಳ ಆತಂಕ ಉಂಟು ಮಾಡುವಂತಹ ಘಟನೆ. ಮಹಿಳೆಯರನ್ನ ರಕ್ಷಣೆ ಮಾಡುವಂತಹ ಪೊಲೀಸರೇ ರಾಕ್ಷಸರಂತೆ ವರ್ತಿಸಿದಾಗ ನಮ್ಮನ್ನ ನಾವು ಕೇಳುವಂತಹ ಪ್ರಶ್ನೆ, ನಾವು ಮಹಿಳೆಯರು ಇಲ್ಲಿ ರಾಜ್ಯದಲ್ಲಿ ಸೇಫ್ ಆಗಿದ್ದೀವಾ ಅಂತ ಆತಂಕ ಉಂಟಾಗುತ್ತೆ. ಮಹಿಳೆಯರನ್ನ ರಕ್ಷಿಸ್ತಾರೆ ಪೊಲೀಸರು ಅನ್ನೋ ಒಂದು ಮನೋಭಾವದಲ್ಲಿ ನಾವು ಇರ್ತೀವಿ. ಆದ್ರೆ ಬಹಳ ಕ್ರೂರವಾಗಿ ನಾವು ನೋಡಬಹುದು. ಒಂದು 4-5 ದಿನಗಳಿಂದ ಸತತವಾಗಿ ನಡೆದಂತಹ ಮೀಡಿಯಾದಲ್ಲಿ ನೋಡಿದಂತಹ ಘಟನೆ, ಯಾವ ರೀತಿ ಒಂದು ಕ್ಷುಲ್ಲಕ ಕಾರಣಕ್ಕೆ ಕಾಂಗ್ರೆಸ್ನ ಮಹಿಳಾ ಕಾರ್ಪೊರೇಟರ್ ಸುವರ್ಣ ಅವರು ಒಂದು ಸಾಮಾನ್ಯ ಕಾರ್ಯಕರ್ತೆ, ಬಿಜೆಪಿ ಕಾರ್ಯಕರ್ತೆಯಾದಂತಹ ಸುಜಾತಾರವರ ಮೇಲೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅರೆಸ್ಟ್ ಮಾಡುವ ನೆಪದಲ್ಲಿ ಆಕೆಯ ಮೇಲೆ ಥಳಿಸ್ತಾರೆ, ದೌರ್ಜನ್ಯ ಎಸಗ್ತಾರೆ, ವಿವಸ್ತ್ರಗೊಳಿಸ್ತಾರೆ. ಈ ರೀತಿಯಾದಂತಹ ಕೃತ್ಯವನ್ನ ನಾವಿವತ್ತು ಖಂಡಿಸಿ ಇವತ್ತು ಮೈಸೂರು ಬಿಜೆಪಿ ಮೈಸೂರು ನಗರ ಮತ್ತು ಗ್ರಾಮಾಂತರದ ವತಿಯಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ. ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಸುರಕ್ಷತೆ ಈ ರಾಜ್ಯದಲ್ಲಿ ಇಲ್ಲ ಅಂತ ನಮ್ಮೆಲ್ರಿಗೂ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಜ್ಯ ಸರ್ಕಾರ ಆಗಿರ್ಬೋದು, ರಾಜ್ಯದಲ್ಲಾಗಿರುವಂತಹ ಮಹಿಳಾ ಆಯೋಗ ಆಗಿರ್ಬೋದು, ಇದರ ಬಗ್ಗೆ ಪೂರ್ಣವಾಗಿ ತನಿಖೆ ಮಾಡ್ತೀನಿ ಅನ್ನೋ ಸೌಜನ್ಯದ ಮಾತು ಕೂಡ ಬರಲಿಲ್ಲ. ಆಕೆಯೇ ವಿವಸ್ತ್ರಗೊಂಡ್ಲು ಅನ್ನೋ ಮಾತು ಮಾತ್ರ ಎಲ್ಲರ ಬಾಯಲ್ಲೂ ಕೇಳಿ ಬರ್ತಿದೆಯೇ ಹೊರತು ಆಕೆ ಒಬ್ಬ ಮಹಿಳೆ, ಆಕೆಯನ್ನು ಥಳಿಸಿದ್ದಾರೆ, ವಿವಸ್ತ್ರಗೊಳಿಸಿದ್ದಾರೆ, ಆಕೆಗೆ ನ್ಯಾಯವನ್ನು ಕೊಡಿಸಬೇಕು, ಸಾಮಾಜಿಕ ನ್ಯಾಯ ಅದು, ಒಂದು ಮಹಿಳೆಯನ್ನ ರಕ್ಷಣೆ ಮಾಡುವಂತದ್ದು. ಇದನ್ನ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ, ತನಿಖೆ ಮಾಡ್ತೀವಿ ಅನ್ನೋ ಸೌಜನ್ಯವಾದ ಮಾತು ಕೂಡ ರಾಜ್ಯದ ಮುಖ್ಯಮಂತ್ರಿಯಿಂದ ಆಗಲಿ ಅಥವಾ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂತಹ ನಾಗಲಕ್ಷ್ಮಿ ಚೌಧರಿಯಿಂದ ಬಾಯಿಂದ ಬಂದಿಲ್ಲ. ಹಾಗಾಗಿ ನಾವು ಇದಲ್ಲದೆ ರಾಷ್ಟ್ರೀಯ ಮಹಿಳಾ ಆಯೋಗ ಇವತ್ತು ಸುಮೋಟೋ ಕೇಸನ್ನ ದಾಖಲು ಮಾಡಿದೆ. ಇದರಿಂದಾದ್ರೂ ಮಹಿಳೆಗೆ ಎಲ್ಲೋ ಒಂದು ಕಡೆ ನ್ಯಾಯ
ಮಾಡ್ಬೋದು ಅನ್ನೋ ಒಂದು ಭರವಸೆಯನ್ನ ನಾವು ಇವತ್ತಿಟ್ಕೊಂಡು ಈ ರೀತಿಯಾದಂತಹ ಒಂದು ಪ್ರತಿಭಟನೆಯನ್ನ ಕಾಂಗ್ರೆಸ್ನ ವಿರುದ್ಧವಾದಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಮಹಿಳೆಯರು ಉದ್ಧಾರ ಆಗ್ಲಿ ಅಂತೇಳಿ ಒಂದ್ ಕಡೆ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಮಹಿಳೆಯರ ಮಾನವನ್ನ ಹರಾಜಾಗ್ತಾ ಇದ್ದಾರೆ. ಯಾವುದೇ ಬಸ್ಸಿನಲ್ಲಿ ನೋಡ್ಬೋದು, ಸುಜಾತ ಅವರ ಕೇಸ್ ಇರ್ಬೋದು, ಇನ್ನಿತರೆ ವಿಚಾರಗಳಲ್ಲಿ ಮಹಿಳೆಯರಿಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ. ನೀವು ಗೃಹಲಕ್ಷ್ಮಿ ಕೊಡೋದು ಒಂದ್ ಕಡೆ, ಅವಮಾನ ಮಾಡೋದು ಒಂದ್ ಕಡೆ. ಯಾವ ನ್ಯಾಯ ಮಾನ್ಯ ಮುಖ್ಯಮಂತ್ರಿಗಳೇ? ಮುಖ್ಯಮಂತ್ರಿಗಳು ಬಾಯಲ್ಲಿ ಹೇಳ್ತಾರೆ ಆಯಮ್ಮನ್ನೇ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ. ಏನ್ ಮುಖ್ಯಮಂತ್ರಿಗಳೇ? ನಮ್ಮ ಗೃಹ ಸಚಿವರು ಒಂದು ಗೊತ್ತಿಲ್ಲ ಅನ್ನೋದೊಂದು ಗ್ಯಾರಂಟಿ ಈಗ ಅವ್ರದ್ದು. ಯಾವುದೇ ಹಗರಣಗಳು ನಡೆದ್ರೆ, ಯಾವುದೇ ಕೊಲೆ ಸುಲಿಗೆಗಳು ನಡೆದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಇದು ಒಂದು ಭಾಗ್ಯ ನಮ್ಮ ಸರ್ಕಾರದ, ನಮ್ಮ ಕರ್ನಾಟಕದ ಜನತೆಗೆ ಇದು ಒಂದು ಗ್ಯಾರಂಟಿ ಭಾಗ್ಯ. ಗೊತ್ತಿಲ್ಲ ಅನ್ನೋದು ಒಂದು ಭಾಗ್ಯ. ಹಾಗಾಗಿ ನಾವು ಸಾಂಕೇತಿಕವಾಗಿ ಇಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವ್ರನ್ನ ಹಾಗೂ ಸಂಬಂಧಪಟ್ಟಂತ ಏನ್ ಕಾರ್ಪೊರೇಟರ್ ಹಲ್ಲೆ ಮಾಡಿದ್ರು ಇವ್ರ ಮೇಲೆ ಕಾನೂನು ಕ್ರಮವನ್ನ ಬಿಗಿಯಾಗಿ ತಗೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೋರಾಟವನ್ನ ಮಾಡ್ತಾ, ಮುಂದಿನ ದಿನಗಳಲ್ಲಿ ನೀವೇನಾದ್ರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಉಗ್ರವಾದ ಪ್ರತಿಭಟನೆಯನ್ನ ನಾವು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.